ಕುಂಭರಾಶಿಯವರು ಶನಿವಾರ ಎಳ್ಳಿನಿಂದ ಮಾಡಿರುವಂಥ ಪದಾರ್ಥವನ್ನು ದಾನ ಮಾಡಬೇಕಾಗುತ್ತೆ. ಜೊತೆಗೆ ರಾಹು ಅಂದರೆ ದುರ್ಗಾ ಟೆಂಪಲ್ಗೆ ಹೋಗಬೇಕಾಗುತ್ತೆ. ದುರ್ಗಾದೇವಿಯನ್ನು ತುಂಬ ಆರಾಧಿಸಬೇಕಾಗುತ್ತೆ. ಮನೆಯಲ್ಲಿ ಕುಂಬಳಕಾಯಿ ದೀಪವನ್ನು ಹಚ್ಚಬೇಕಾಗುತ್ತೆ. ಕುಂಭರಾಶಿಯವರು ಎಲ್ಲ ಟೈಮು ಒಂದೇ ರೀತಿ ಇರಲ್ಲ. ಗ್ರಹಗಳು ತಿಂಗಳು ಬದಲಾಗ್ತಾ ಹೋಗ್ತವೆ. ಆ ಬದಲಾದಾಗೆಲ್ಲ ನಮ್ಮಲ್ಲಿ ನಾವೆಷ್ಟೇ ತುಂಬ ಚೆನ್ನಾಗಿದ್ರು ಎಲ್ಲೋ ಒಂದು ಕಡೆ ಕುಗ್ಗಿಸ್ತವೆ. ಗ್ರಹ ಬದಲಾವಣೆಯಿಂದ ಒಳ್ಳೆ ಆಗೋದು ಅಂತ ಯಾವುದು ಆಗ್ತಲ್ವಾ? ಯಾವ ರಾಶಿಗೂ ಕೂಡ ಒಳ್ಳೆಯದು ಅಂತ ಇಲ್ಲ. ಯಾಕಂದರೆ ನಾವು ಸೂರ್ಯನ ಮತ್ತು ಶನಿನ ನಾವು ಎಲ್ಲಿ ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಅಂದರೆ, ನಾನು ಇವಾಗ ಅವಾಗಲೇ ಹೇಳಿದೆ, ಒಂದು ಮನೆಯಲ್ಲಿ ಇಬ್ಬರು ಜೊತೆಲಿದ್ದಾಗ ಅವ್ರ ಜಾತಕದಲ್ಲಿ ಇವಾಗ ಒಂದು ಕುಂಡ್ಲಿಯಲ್ಲಿ ಒಂದೇ ಸತಿ ಇಬ್ಬರು ಇದ್ದಾಗ ಅವ್ರ ಲೈಫಲ್ಲಿ ಅವರು ಸ್ಟೇಷನು, ಕೋರ್ಟು, ಕಂಪ್ಲೇಂಟು, ಮನೇಲಿ ಸಾವು ನೋವು ಇದೆಲ್ಲ ನೋಡ್ತಾರೆ. ಕೆಲವರೆಲ್ಲ ಮನೆ ಬಿಟ್ಟು ಈಚೆನೆ ಹೋಗಿರ್ತಾರೆ, ಕೆಲವರೆಲ್ಲ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಕೆಲವೊಂದು ರಾಶಿ ಬದಲಾವಣೆ ಒಳ್ಳೇದು ಕೂಡ ಆಗುತ್ತೆ. ಆ ರೀತಿ ಇದ್ದಾಗ ನೋಡಿ, ಇವಾಗ ಏನು ಹೇಳಿದೆ, ಶನಿವಾರ, ಆ ಶನಿವಾರ ಅನ್ನೋ ದಿನ ಕೂಡ ಈ ಒಂದು 15-20 ದಿನದಲ್ಲಿ ಶನಿವಾರಗಳಲ್ಲಿ ಭಾನುವಾರದಲ್ಲಿ ಏನು ಬೇಕಾದರೂ ಆಗ್ಬೋದು. ಇಂಥ ದಿನಗಳಲ್ಲಿ ಕೆಟ್ಟ ವಿಚಾರಗಳನ್ನ ಕೇಳ್ತಾ ಹೋಗ್ತೀವಿ, ಕೆಟ್ಟ ನ್ಯೂಸನ್ನು ನೋಡ್ತಾ ಹೋಗ್ತೀವಿ. ಮತ್ತು ದೊಡ್ಡವ್ರಿಗೆಲ್ಲ ಅದೇ ಹೇಳಿದ್ನಲ್ಲ, ರೈಡ್ ಆಗೋದಾಗಿರ್ಬೋದು, ಕಂಪ್ಲೇಂಟ್ ಆಗೋದಾಗಿರ್ಬೋದು, ಜೈಲ್ಗೆ ಹೋಗೋದಾಗಿರ್ಬೋದು, ಅವಮರ್ಯಾದೆ ಆಗೋದಾಗಿರ್ಬೋದು, ಇದೆಲ್ಲ ಕೂಡ ನಡೆಯುತ್ತೆ. ಮೇಡಮ್ ಹೌದು, ನೀವು ಹೇಳಿದ್ರಿ ಕಳೆದ ತಿಂಗಳು ಈ ರೀತಿ ಸಾಕಷ್ಟು ಘಟನೆ ಆಗುತ್ತೆ ಅಂತ. ತುಂಬಾ ಆ ರೀತಿ ಇನ್ಸಿಡೆಂಟ್ ಆಗಿದೆ, ಸಾವು ನೋವೆಲ್ಲ ಆಗಿದೆ. ಈಗ ನೆಕ್ಸ್ಟ್ ಕೂಡ ಹೇಳ್ತಾ ಇದ್ದೀರಾ 11th ಮಂತ್ ಕೂಡ ಹಾಗೆ ಇರುತ್ತೆ ಅಂತ. ಸೊ ಹೇಗಿರುತ್ತೆ, ಎಷ್ಟರ ಮಟ್ಟಿಗೆ ಇರುತ್ತೆ, ಯಾರ್ಯಾರಿಗೆ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಇವಾಗ 11ನೇ ತಿಂಗಳು ಅಂತ ಬಂದಾಗ ಅಕ್ಟೋಬರ್ ಅಲ್ಲ, ನವೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ 11ನೇ ತಿಂಗಳು ಅಲ್ಲಿ 2 ಪಾಸ್ ಆಗುತ್ತೆ. ಸೊ ಈ 11ನೇ ತಿಂಗಳಲ್ಲಿ ಕೂಡ ಇದೇ ರೀತಿ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ. 11ನೇ ತಿಂಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ನ ನೋಡ್ಬೇಕಾಗುತ್ತೆ. ಅದರಲ್ಲೂ ನೋಡಿ, 2ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ, ಅದೇ 2ನೇ ತಾರೀಕು ಆಗಿರ್ಬೋದು, 11ನೇ ತಾರೀಕು ಹುಟ್ಟಿರೋರು, 20ನೇ ತಾರೀಕು ಹುಟ್ಟಿರೋರು, 9, 18, 27ನೇ ತಾರೀಕು ಹುಟ್ಟಿರೋರು, ಅದೇ ರೀತಿ 7, 16, 25ನೇ ತಾರೀಕು ಹುಟ್ಟಿರೋರು, ಇವ್ರಿಗೆ ಯಾರಿಗೂ ಟೈಮ್ ಚೆನ್ನಾಗಿಲ್ಲ. ಇವರೆಲ್ಲರೂ ಕೂಡ 11ನೇ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈ ರೀತಿ ಏನು ಇನ್ಸಿಡೆಂಟ್ ನಡೆದಿದೆ ಅದೇ ತಿಂಗಳಲ್ಲಿ ಇದೇ ರೀತಿ ಸಾಕಷ್ಟು ಇನ್ಸಿಡೆಂಟ್ ನಡಿಬೋದು. ಇದೇ ಡೇಟ್ಗಳಲ್ಲಿ ಕೂಡ ನಡಿಬೋದು. ಇವಾಗ ಏನು ಹೇಳಿದೆ, 2, 11, 20, 29, 9, 18, 27, ಅದೇ ರೀತಿ 7, 16, 25 ಈ ಡೇಟ್ಗಳಲ್ಲಿ ಏನಾದರೂ ಒಂದು ಇನ್ಸಿಡೆಂಟು ನಡೆಯುತ್ತೆ 11ನೇ ತಿಂಗಳಲ್ಲಿ. ನೋಡಿ, ಇವತ್ತೇ ಹೇಳ್ತಾ ಇದ್ದೀನಿ, ಇನ್ನು 1 ತಿಂಗಳು ಮುಂಚೆ ಹೇಳ್ತಾ ಇದ್ದೀನಿ. ಈ ಡೇಟಲ್ಲಿ ಹುಟ್ಟಿರೋರು ಕೂಡ ತುಂಬ ಕೇರ್ಫುಲ್ ಆಗಿರಿ. ಆ ದಿನಗಳು ಬಂದಾಗ, ಆ ಡೇಟ್ಸ್ ಬಂದಾಗ ತುಂಬ ಜಾಗ್ರತೆಯಿಂದ ಇರಬೇಕು. ಮತ್ತು ನೋಡಿ, ಈ ತಿಂಗಳಲ್ಲಿ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು, 7, 16, 25 ಈ ಮಂತು, ಇವಾಗ ಅಕ್ಟೋಬರ್ ಮಂತಲ್ಲಿ ಎಲ್ಲರೂ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅವತ್ತು ಹುಟ್ಟಿರೋರು ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ 8 and 4, 7 and 8 ಕಾಂಬಿನೇಷನ್ ಬರುತ್ತೆ. ಈ 3 ದಿನವೂ ಈ ತಿಂಗಳಲ್ಲಿ ಯಾವಾಗ ಈ ಡೇಟ್ ಬರುತ್ತೆ ಅವತ್ತು 7 and 8 ಕಾಂಬಿನೇಷನ್ ಬರುತ್ತೆ. ಈ ದಿನಗಳಲ್ಲಿ ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಜಗಳ, ಕದನ ಏನಾದರೂ ಆಗ್ಬೋದು. 7 and 8 ಕಾಂಬಿನೇಷನ್ನು ಬೇರೆ ಎಲ್ಲೋ ಒಂದು ಬಿಗ್ ನ್ಯೂಸ್ ಆಗಿರ್ಬೋದು, ಏನು ಬೇಕಾದರೂ ಆಗ್ಬೋದು. ನಾವು ನೋಡೋವಂಥದ್ದು ಕಾಂಟ್ರವರ್ಸಿಗಳು, ಈ ಥರ ದೊಡ್ಡ ಇನ್ಸಿಡೆಂಟ್, ಇವಾಗ ನಾವೆಲ್ಲ ಮೊನ್ನೆ ಎಲ್ಲ ಹೇಗೆ ನೋಡಿದ್ವಿ, ಆ ರೀತಿ ನ್ಯೂಸ್ ಆಗೋವಂಥದ್ದು, ಅವಮರ್ಯಾದೆ ಆಗೋದು, ಇದು ಪ್ರಪಂಚಕ್ಕೆ ತಿಳಿಯುತ್ತೆ. ಸಾವು ನೋವುಗಳು ಕೂಡ ಆಗುತ್ತೆ 7 and 8. ಯಾಕಂದರೆ 7 ಮತ್ತು 8 ಪಕ್ಕ ಬಂದಾಗ ನಾವು ಹೇಳ್ತೀವಿ ಮನೇಲಿ ತುಂಬ ಗಲಾಟೆ. ಮತ್ತು ನೋಡಿ, ನಾನು ಫ್ಲೈಟ್ ಆಕ್ಸಿಡೆಂಟು ಆಗಿತ್ತಲ್ಲ, ಅದನ್ನು ಹೇಳಿದೆ. 7 ಮತ್ತು 8, 4 ಲೈನಾಗಿ ಬಂದಿರುತ್ತೆ. ಆ ಒಂದು ರೋಲ್ ನಂಬರು ಅದೇ ಆಗಿರುತ್ತೆ, ಫ್ಲೈಟ್ ನಂಬರ್ ಕೂಡ ಅದೇ ಆಗಿರುತ್ತೆ. ಅದೇ ರೀತಿ ಅಲ್ಲಿ 2 ಆ ಫ್ಲೈಟ್ ಓನರ್ ಕೂಡ 2ನೇ ತಾರೀಕು ಕೊಟ್ಟಿರ್ತಾರೆ. ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಕೂಡಿದಾಗ 2 ಬರುತ್ತೆ.